ಸಹಜವಾಗಿ ಅದಕ್ಕೆ ನಾವು ಎಲ್ಲಿವರೆಗೂ ಮನುಷ್ಯರು ಅಂತ ಒಪ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನಾವು ದೇವರಾಗಕ್ಕಾಗಲ್ಲ. ಫಸ್ಟು ಒಪ್ಕೋಬೇಕು. ಆವಾಗ ನಮ್ಮಲ್ಲಿ ಏನೇನು ದೋಷಗಳಿದೆ ಗೊತ್ತಾಗತ್ತೆ, ವೀಕ್ನೆಸ್ಗಳು ಗೊತ್ತಾಗತ್ತೆ. ಅದು ಸರಿಪಡಿಸ್ಕೊಳ್ಳೋಕ್ಕೂ ಬೆಳೆಯೋಕ್ಕೂ ದೇವರಾಗೋಕ್ಕೂ ಒಂದು ಚಾನ್ಸು. ಅದರಿಂದ ನ್ಯಾಚುರಲ್ ಕೆಲವು ಸತಿ ಆಗತ್ತೆ, ನಾವು ತಪ್ಪು ಮಾಡ್ತೀವಿ, ಆಗತ್ತೆ ತಪ್ಪು, ಅದನ್ನು ಬೇಜಾರಾಗತ್ತೆ, ಟೆನ್ಷನ್ ಆಗುತ್ತೆ, ಎಲ್ಲ ಆಗುತ್ತೆ. ಯಾಕೆಂದರೆ ನೀವು ಕಲ್ಲು ಬಂಡೆ ಅಲ್ಲ ಅಲ್ವಾ, ಫ್ಲೆಕ್ಸಿಬಲ್ ಆಗಿದೆ, ಮೈಂಡ್ ಇದೆ, ನಿಮಗೆ ಹೃದಯ ಇದೆ, ಬೇಜಾರಾಗತ್ತೆ. ಆದರೆ ಮಾತ್ರ ನಮ್ಮನ್ನು ನಾವು ದೋಷನ ತಿದ್ಕೊಳ್ಬೇಕಾದ್ರೆ ನಮ್ಗೆ ಹಿಂಗಾಗ್ಬಿಡ್ತು ಅಂತ ಗಿಲ್ಟ್ ಪಡಬಾರ್ದು. ಅಲ್ಲೇ ಮನುಷ್ಯ ಬೀಳೋದು, ಅವನ ಎನರ್ಜಿ ಕಳ್ಕೊಳ್ಳೋದು, ಎನರ್ಜಿ ಡ್ರೈನ್ ಔಟ್ ಆಗೋದು ಗಿಲ್ಟ್ ಆದಾಗ. ಅದೇ ಮುಖ್ಯವಾದ ಕಾರಣ. ಒಂದಿನ ಯೋಗ ಮಾಡಲಿಲ್ವಾ, ಒಂದಿನ ಎಲ್ಲೋ ಹೊರಗಡೆ ತಿಂದ್ಬಿಟ್ರಾ, ಒಂದಿನ ಏನೋ ಕಳೀತಾ, ಏನೋ ಒಂದು ಸತಿ ಏನೋ ಆಯಿತು, ಫೈನ್. ಏನೋ ಜಾಸ್ತಿ ತಿಂದ್ಬಿಟ್ರಾ, ಯಾಕೆ ಗಿಲ್ಟ್ ಪಡೋದು? ಒಂದು ವಾರ ಎಲ್ಲ ನಾನು ತಿನ್ನಲ್ಲ, ಇವನು ಮಾಡಿ ಯೋಗ ಮಾಡಿಲ್ಲ, ಒಂದು ಯೋಗ ಮಾಡಿಲ್ಲ ಅಂತ ಟೆನ್ಷನ್ ಮಾಡ್ಕೋಬಾರ್ದು. ಅದು ಗಿಲ್ಟು. ಗಿಲ್ಟಿಂದ ನೀವು ಮಾಡಿದ್ದು ಎನರ್ಜಿ ಬಿಲ್ಡಪ್ ಆಗಿದ್ದೆಲ್ಲ ಹೊರಟೋಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಗಿಲ್ಟ್ ಮಾತ್ರ ನೋ.